ಪ್ರಭು ಚೌಹಾಣ್ ಅವರ ಪುತ್ರನ ವಿರುದ್ಧ ವಂಚನೆ ಪ್ರಕರಣ ಸಂಬಂಧ ದೂರು ದಾಖಲಾಗಿದ್ದಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಮಗ ಈ ರೀತಿಯ ಕೆಲಸ ಮಾಡಿಲ್ಲ, ಮೆಡಿಕಲ್ ಟೆಸ್ಟ್ ಮಾಡಿಸಿ ಎಲ್ಲದಕ್ಕೂ ಕೂಡ ರೆಡಿ ಇದ್ದೀವಿ. ಇದು ರಾಜಕೀಯ ಪ್ರೇರಿತವಾದಂತಹ ದೂರು, ಸತ್ಯಕ್ಕೆ ದೂರವಾದಂತಹ ಆರೋಪವನ್ನು ಹೊರಿಸಲಾಗಿದೆ. ಸಂತ್ರಸ್ತೆ ಬೇರೆ ಹುಡುಗನ ಜೊತೆ ಚಾಟ್ ಮಾಡಿದ್ದಾರೆ. ಸಂತ್ರಸ್ತೆಯ ವಿಚಾರಗಳನ್ನೆಲ್ಲ ತಿಳಿದು ಮದುವೆಯನ್ನ ಕ್ಯಾನ್ಸಲ್ ಮಾಡಲಾಗಿದೆ ವಿನಃ ಬೇರೆ ಏನೆಲ್ಲ ಆರೋಪಗಳು ಕೇಳಿ ಬರ್ತಾ ಇದೆ ಆ ರೀತಿಯ ವಂಚನೆ ಮಾಡುವಂತಹ ಉದ್ದೇಶವೂ ಇರಲಿಲ್ಲ. ಬೇಕಿದ್ರೆ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸಿ ಅಂತ ಕೂಡ ಹೇಳಿದ್ದಾರೆ. ಮಗ ಬಗ್ಗೆ ಬಹಳ ಮೀಡಿಯಾನಲ್ಲಿ ಬರ್ತಾ ಇದೆ, ದುಃಖ ಬಿ ಆಗ್ತಾ ಇದೆ, ನೋವಾಗ್ತಾ ಇದೆ. ಆದರೆ ರಾಜಕೀಯದಲ್ಲಿ ಇದ್ದೀನಿ. ಮುಂಚೆ ನಾವು ಇವತ್ತು 30 ವರ್ಷದಿಂದ ರಾಜಕೀಯ ಮಾಡ್ತಾ ಇದ್ದೀನಿ. ಬಟ್ ಈ ತರ ನಮ್ಮ ಕಲಂಕು ಅಥವಾ ನಮ್ದೆ ಡ್ಯಾಮೇಜು ಈ ತನಕ ಬಂದಿಲ್ಲ. ಅವರ ಸ್ವಂತ ತಂದೆ ಯಾರು ನಿನ್ನೆ ಹೋಗ್ಯಾರ, ಬೇರೆ ಮಾತು ಕೇಳಿ ಬೆಂಗಳೂರು ಹೋಗ್ಯಾರ, ಅವ್ರ ತಂದೆ ನಾಮದೇವ್ ರಾಠೋಡ್ ಅವ್ರ ತಂದೆ ಸಮಕ್ಷ 3 ವಕೀಲ ಸಮಕ್ಷ ಬಾಕಿ ತಾಂಡ ನಾಯಕ್ ಕಾರ್ಭಾರಿ ಎಲ್ಲ ನಾವು ಸಮಕ್ಷ ಅವರೆಲ್ಲ ನಮ್ಮ ಹುಡುಗಿರ ಮಿಸ್ಟೇಕ್ ಇದೆ, ಹುಡುಗಿರ ಗಲ್ತಿಯಾಗಿದೆ, ಅದಕ್ಕಾಗಿ ಎಲ್ಲಿ ನಮ್ಮ ಎಲ್ಲ ಪೂರ್ಣವ್ರ ಮಾಡೋಣ. ಯಾರು ಹೇಳಿದ್ರು 1 ನವೆಂಬರ್ 2024 ನಮ್ಮ ಎಂಗೇಜ್ಮೆಂಟ್ ಆಯಿತು 2023 ಡಿಸೆಂಬರ್. ಪ್ರಭು ಚೌಹಾಣ್ ಪುತ್ರನ ವಿರುದ್ಧ ವಂಚನೆ ಪ್ರಕರಣವನ್ನು ದಾಖಲು ಮಾಡುವಂತಹ ಸಂತ್ರಸ್ತೆ ಕೂಡ ತಮ್ಮ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಬೀದರ್ ಎಸ್ಪಿ ಭೇಟಿಯಾಗಿ ಸಂತ್ರಸ್ತೆ ತಮ್ಮ ದೂರನ್ನ ದಾಖಲು ಮಾಡಿದ್ದಾರೆ. ಎಸ್ಪಿ ಪ್ರದೀಪ್ ಗುಂಟಿಗೆ ಸಂತ್ರಸ್ತೆ ದೂರನ್ನ ಕೊಟ್ಟಿದ್ದು, ಮಾಜಿ ಸಚಿವ ಪ್ರಭು ಚೌಹಾಣ್ ಅವರ ಪುತ್ರನ ವಿರುದ್ಧ ಈ ದೂರನ್ನ ದಾಖಲು ಮಾಡಲಾಗಿದೆ. ಮದುವೆಯಾಗುವುದಾಗಿ ಹೇಳಿ ನನ್ನನ್ನು ವಂಚಿಸಿದ್ದಾರೆ, ಆತನ ಜೊತೆ ನಾನು ಸುತ್ತಾಟವನ್ನು ನಡೆಸಿದ್ದೀನಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರು ನನ್ನನ್ನು ಮೋಸ ಮಾಡಿದ್ದಾರೆ, ನಂಬಿಸಿ ಮೋಸ ಮಾಡಿದ್ದಾರೆ, ದೂರನ್ನ ಕೊಡ್ತಾ ಇದ್ದೀನಿ, ದೂರಿನ ಆಧಾರದ ಮೇಲೆ ಕ್ರಮ ತೆಗೆದುಕೊಳ್ಳಿ ಅಂತ ಎಸ್ಪಿ ಪ್ರದೀಪ್ ಗುಂಟಿ ಅವರಿಗೆ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ ಸಂತ್ರಸ್ತೆ. ಪ್ರಭು ಚೌಹಾಣ್ ಅವರ ಪುತ್ರನ ಜೊತೆಗೆ ಈಕೆಯ ಮದುವೆ ನಿಶ್ಚಯವಾಗಿರುತ್ತೆ. ಅದಾದ ನಂತರದಲ್ಲಿ ಕಾರಣಾಂತರಗಳಿಂದ ಎಲ್ಲರ ಸಮಕ್ಷಮದಲ್ಲೇ ನಾವು ಈ ಮದುವೆಯನ್ನ ಮುರ್ಕೊಳ್ಬೇಕಾಗಿ ಬಂತು ಅಂತ ಪ್ರಭು ಚೌಹಾಣ್ ಅವರು ಹೇಳ್ತಾರೆ. ಆದರೆ ಆಕೆ ಹೇಳೋದು ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಾ ಇದ್ದಾರೆ, ನನ್ನನ್ನು ಮದುವೆ ಆಗ್ತೀನಿ ಅಂತ ಹೇಳಿ ನನ್ನ ಜೊತೆ ನನ್ನ ಕುಟುಂಬದವರನ್ನ ಒಪ್ಪಿಸಿ ನನ್ನನ್ನು ಎಲ್ಲೆಲ್ಲೋ ಕರ್ಕೊಂಡು ಹೋಗಿದ್ರು, ನನ್ನನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ, ವಂಚನೆ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರಿಗೆ ಶಿಕ್ಷೆ ಆಗಬೇಕು ಅನ್ನೋದು ಆಕೆಯ ದೂರಿನಲ್ಲಿರುವಂತಹ ಸಾರಾಂಶ.